ನನ್ನ ಪ್ರೀತಿಯ ಪುತ್ರನ ಹುಟ್ಟುಹಬ್ಬವನ್ನು ಮನೆಯಲ್ಲಿಯೇ ಎಗ್ಲೆಸ್ ವೆನಿಲಾ ಕೇಕ್ ತಯಾರಿಸಿ ಕುಟುಂಬದವರೆಲ್ಲ ಸೇರಿ ಹುಟ್ಟುಹಬ್ಬವನ್ನು ಆಚರಿಸಿದೆವು. ಕೊರೋನಾ ವೈರಸ್ ಭೀತಿಯಿಂದ ಬೇಕರಿಯಲ್ಲಿ ಮಾಡಿದ ರೆಡಿಮೇಡ್ ಕೇಕ್ ತರಲು ಭಯ ಅಲ್ವಾ? ಸುಲಭವಾಗಿ ಮನೆಯಲ್ಲಿಯೇ ಮೈಕ್ರೋವೇವ್ ಇಲ್ಲದೆ ಗ್ಯಾಸ್ ಅಥವಾ ಒಲೆಯ ಮೇಲೆ ಕುಕ್ಕರ್ ಉಪಯೋಗಿಸಿಕೊಂಡು ಮಾಡಬಹುದು. ನಮ್ಮ ದೇಶದಲ್ಲಿ 25% ಜನರು ಶುದ್ಧ ಶಾಕಾಹಾರಿಗಳು. ಅವರಿಗೆ ಈ ಕೇಕ್ ಉಪಯೋಗ ಆಗುತ್ತೆ. ಇದರ ಇತಿಹಾಸ ನೋಡಿದರೆ ಮಧ್ಯಕಾಲೀನ ಯುರೋಪ್ನಲ್ಲಿ ಬೇಕರ್ಗಳು ಹೆಚ್ಚಾಗಿ ಫ್ರೂಟ್ ಕೇಕ್ಗಳು ತಯಾರಿಸುತ್ತಿದ್ದರು ಆಹಾರ ಇತಿಹಾಸಕಾರರ ಪ್ರಕಾರ. ಆದರೆ ಮಧ್ಯಯುಗದಲ್ಲಿ ಮೊದಲ ನಿಜವಾದ ಹುಟ್ಟುಹಬ್ಬದ ಕೇಕ್ ತಯಾರಿಸಲಾಗಿದೆ ಎಂದು ಹೇಳಲಾಗಿದೆ. ಶುದ್ಧವಾಗಿ ಮನೆಯಲ್ಲಿಯೇ ವೆನಿಲಾ ಕೇಕ್ ಸುಲಭವಾಗಿ ಮಾಡ್ಕೋಬಹುದು. ಮಾಡೋದು ಕೂಡ ತುಂಬ ಈಸಿ ಇದೆ. ಹಾಗಾದರೆ ಬನ್ನಿ ಈ ವೆನಿಲಾ ಕೇಕ್ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ವೆನಿಲಾ ಕೇಕ್ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಟಿನ್ಗೆ ತುಪ್ಪ ಅಥವಾ ಎಣ್ಣೆ ಈ ಥರ ಸವರ್ಕೋಬೇಕಾಗತ್ತೆ. ಇಲ್ಲಾಂದರೆ ಬಟರ್ ಪೇಪರ್ ಇದ್ದರೆ ಡೈರೆಕ್ಟಾಗಿ ಬಟರ್ ಪೇಪರ್ ಇಟ್ಕೊಂಡ್ರೆ ಈ ಥರ ಏನೂ ಹಚ್ಕೋಬೇಕಾಗಿಲ್ಲ. ನಾನು ಇದಕ್ಕೆ ಮೇಲೆ ಸ್ವಲ್ಪ ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ. ಈ ಥರ ಹಾಕೋದ್ರಿಂದ ಕೇಕ್ ಅದಕ್ಕೆ ಟಿನ್ಗೆ ಅಂಟೋದಿಲ್ಲ. ಹಾಗಾಗಿ ಸ್ವಲ್ಪ ಹಾಕಿ ಹಿಟ್ಟು ಈ ಥರ ಸವರ್ಕೊಂಡು ಈ ಟಿನ್ನ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ನೋಡಿ, ಈಗ ನಾನು ಸಕ್ಕರೆನ ಸೋದಿಸ್ಕೋತಾ ಇದ್ದೀನಿ. ನಾವು ಹಿಟ್ಟು ಸಕ್ಕರೆ ಎಲ್ಲ ಈ ಥರ ಸೋದಿಸ್ಕೊಂಡು ಮಾಡೋದ್ರಿಂದ ಇದಕ್ಕೆ ಲಮ್ಸ್ ಆಗೋದಿಲ್ಲ. ಹಾಗಾಗಿ ಮತ್ತು ಈ ಥರ ಸಕ್ಕರೆ ದಪ್ಪ ಏನಾದರೂ ಸಕ್ಕರೆ ಒಳಗಡೆ ಇದ್ದರೆ ಕೇಕ್ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನಾನು ಇದನ್ನೆಲ್ಲ ಸೋಸ್ಕೋತಾ ಇದ್ದೀನಿ. ಇದು ಸಕ್ಕರೆ ಪೌಡ್ರ್. ಇದು ನೋಡಿ, ಈ ಥರ ನೀಟಾಗೆ ಎಲ್ಲ ಜಲ್ಡಿ ಮಾಡ್ಕೋಬೇಕು. ನೋಡಿ, ಈ ಥರ ದಪ್ಪ ಸಕ್ಕರೆ ಏನಾದರೂ ಇದ್ದರೆ ಇದನ್ನು ತೆಗೆದು ಬಿಡಬೇಕು. ಇದನ್ನು ಅದರಲ್ಲಿ ಮಿಕ್ಸ್ ಮಾಡ್ಕೋಬಾರ್ದು. ಈಗ ನಾನು ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಈ ಸಕ್ಕರೆ ಎಣ್ಣೆನ ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ದಪ್ಪ ಸಕ್ಕರೆ ಇದ್ರೂ ಕರಗಲಿ ಅಂತ ನಾನು ಮುಂಚೆನೇ ಎಣ್ಣೆ ಜೊತೆ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನಾನು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ. ನಾನು 1 ಬಟ್ಲು ಸಕ್ಕರೆ ತೊಗೊಂಡಿದ್ದೀನಿ, ಅದಕ್ಕೆ 2 ಬಟ್ಲು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ. ಇದು ಸಹ ಜಲ್ದಿ ಮಾಡ್ಕೋಬೇಕು. ನೋಡಿ, 2 ಬಟ್ಲು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಶುಗರ್ ಸಿರಪ್ ಹಾಕೋತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ನಾನು ಸಕ್ಕರೆ ಕಡಿಮೆ ಹಾಕಿದ್ದೀನಿ, ಸಕ್ಕರೆ ಪೌಡ್ರು. ಮತ್ತು ಬೇಕಿಂಗ್ ಪೌಡ್ರ್ ಇದು ಒಂದು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಬೇಕಿಂಗ್ ಸೋಡಾ 1 ಟೇಬಲ್ ಸ್ಪೂನು. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, 1 ಚಿಟಿಕೆಯಷ್ಟು ಉಪ್ಪು. ಉಪ್ಪು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ನಾನು ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ, ಈಗ ಇದೆಲ್ಲ ಜಲ್ದಿ ಆಗಿದೆ. ನಾನು ಇದಕ್ಕೆ 1 ಬಟ್ಲಷ್ಟು ಹಾಲು ತೊಗೊಂಡಿದ್ದೀನಿ. 2 ಬಟ್ಲು ಮೈದಾ ಹಿಟ್ಟು, 1 ಬಟ್ಲು ಸಕ್ಕರೆ, 1 ಬಟ್ಲು ಹಾಲು. ಇದನ್ನೆಲ್ಲ ಚೆನ್ನಾಗಿ ಲಮ್ಸ್ ಇಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇನ್ನೊಂದು ಸ್ವಲ್ಪ ಎಣ್ಣೆ ಇದೆ, 2 ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡಿದ್ದೆ. ಆ ಎಣ್ಣೆ ಸಹ ನಾನು ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಇದನ್ನು. ಹಿಟ್ಟು ತುಂಬ ನೈಸಾಗಿ ಕಾಣಬೇಕು. ಇದು ಕೇಕ್ ಬ್ಯಾಟರು, ಅಲ್ಲಿವರೆಗೂ ನಾವು ಇದನ್ನು ಬೀಟ್ ಮಾಡ್ಕೋಬೇಕು. ಒಂದು 5 ನಿಮಿಷನಾದರೂ ಇದನ್ನು ಬೀಟ್ ಮಾಡಿಕೊಂಡ್ರೆ ಕೇಕ್ ಚೆನ್ನಾಗಿ ಬರುತ್ತೆ. ವೆನಿಲಾ ಎಸೆನ್ಸು ಇದೊಂದು ಸ್ವಲ್ಪ ಹಾಕಿದ್ದೀನಿ. 1 ಟೀ ಸ್ಪೂನಷ್ಟು ನಾನು ವೆನಿಲಾ ಎಸೆನ್ಸ್ ಹಾಕಿದ್ದೀನಿ. ವೆನಿಲಾ ಎಸೆನ್ಸ್ ಇಲ್ಲ ಅಂದರೆ 1 ಏಲಕ್ಕಿ ಕೂಡ ಕುಟ್ಟಿ ಹಾಕಿಬಿಟ್ರೆ ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ವೆನಿಲಾ ಕೇಕ್ ಆಗಿರೋದ್ರಿಂದ ಇದಕ್ಕೆ ವೆನಿಲಾ ಎಸೆನ್ಸ್ ಬೇಕೇ ಬೇಕು. ನೋಡಿ, ಇದಕ್ಕೆ ಟಿನ್ಗೆ ನಾನು ಇದು ಬೆಟ್ರನ್ನ ಹಾಕ್ತಾ ಇದ್ದೀನಿ. ನೋಡಿ, ಇದನ್ನು ಸ್ವಲ್ಪ ಈ ಥರ ಸೈಡಲ್ಲೆಲ್ಲ ಕುಟ್ಕೊಂಡ್ರೆ ಒಳಗಡೆ ಇರೋ ಲಮ್ಸ್ ಎಲ್ಲ ಆಚೆ ಬಂದುಬಿಡುತ್ತೆ. ನೋಡಿ, ನಾನು ಇದು ಉಪ್ಪು ಮುಂಚೆ ಎಲ್ಲ ಕೇಕ್ ಮಾಡಿ ಮತ್ತು ಇದಕ್ಕೆಲ್ಲ ಯೂಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಉಪ್ಪನ್ನ ನಾನೀಗ ಹಾಕ್ತಾ ಇದ್ದೀನಿ. ಇದನ್ನು ನಾನೀಗ 30 to 40 ಮಿನಿಟ್ಸ್ ನಾವು ಇದಕ್ಕೆ ಬೇಕ್ ಮಾಡಲು ಇಡಬೇಕಾಗತ್ತೆ. ಅದು ಸಣ್ಣ ಉರಿಯಲ್ಲಿ
ಮುಂಚೆನೇ ನಾನು 10 ನಿಮಿಷ ನಾನು ಇದನ್ನು ಬಿಸಿ ಮಾಡ್ಕೊಂಡಿದ್ದೀನಿ, ಕುಕ್ಕರಲ್ಲಿ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇದನ್ನು ಟಿನ್ ಇಡ್ತಾ ಇದ್ದೀನಿ. ಇದಕ್ಕೆ ವೇಷರ್ ತೆಗೆದು ಮತ್ತು ಈ ಲಿಡ್ ಮೇಲಿರೋ ಲಿಡ್ನ ತೆಗೆದುಬಿಟ್ಟು ನಾನು 40 ಮಿನಿಟ್ಸು ಈ ಕುಕ್ಕರ್ ಮುಚ್ಚಳ ಹಾಗೆ ಮುಚ್ಚಿಟ್ಟಿದ್ದೀನಿ. ನೋಡಿ ಚೆನ್ನಾಗಿ ಬೆಂದಿದೆ ಇಲ್ಲ ಅಂತ ನೋಡೋಕ್ಕೆ ನಾನು ಟೂತ್ ಪಿಕ್ ಅಥವಾ ಒಂದು ಕಡ್ಡಿ ಸಹಾಯದಿಂದ ಈ ಥರ ಚುಚ್ಚಿಬಿಟ್ಟು ನೋಡಿಕೊಂಡ್ರೆ ಇದಕ್ಕೆ ಹಿಟ್ಟು ಹತ್ತದೇ ಇರೋ ಹಾಗೆ ಬರಬೇಕು. ನೋಡಿ ಇದಕ್ಕೆ ಈಗ ಚೆನ್ನಾಗಿ ಬೆಂದಿದೆ. ನೋಡಿ ಇದು ತಣ್ಣಗಾಗಲು ಒಂದು 5 ನಿಮಿಷ ಬಿಡಬೇಕು, ಇಲ್ಲಾಂದರೆ ಅಷ್ಟು ನೀಟಾಗಿ ಆಚೆ ಬರಲ್ಲ ಕೇಕು. ಹಾಗಾಗಿ ಇದು ತಣ್ಣಗಾಗಲು ಬಿಡ್ತಾ ಇದ್ದೀನಿ ಒಂದು 5 ನಿಮಿಷ ನಾನು. ಈಗ ತಣ್ಣಗಾಗಿ ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಕೇಕು. ನೋಡಿ ಈಗ ನಾನು ಪ್ಲೇಟ್ ಮೇಲೆ ಇದನ್ನು ಸ್ವಲ್ಪ ಹಿಂಗೆ ಮೇಲೆ ಈ ತಟ್ಟಿದ್ರೆ ಕೇಕ್ ನೀಟಾಗಿ ಆಚೆ ಬಂದುಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೇಕು. ಮಾಡೋದು ತುಂಬಾ ಸುಲಭ ಇದೆ, ಮೆಜರ್ಮೆಂಟ್ ಗೊತ್ತಾಗ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಕೇಕು. ನೋಡಿ ಇದು ಮೇಲಿರೋ ಲೇಯರು ಸ್ವಲ್ಪ ನಾನೀಗ ಇದನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ನಾನು 2 ಲೇಯರಲ್ಲಿ ಮಾಡ್ತಾಯಿದ್ದೀನಿ, ಇನ್ನೂ 3 ಲೇಯರಲ್ಲಿ ಬೇಕಿದ್ದರೂ ನಾವು ಇನ್ನೊಂದು ಸಲ ಕಟ್ ಮಾಡಿಕೊಂಡು ಇದಕ್ಕೆ ಕ್ರೀಮ್ ಹಾಕೋಬೋದು. ಡೈರೆಕ್ಟಾಗಿ ದೊಡ್ಡದೆಲ್ಲ ನಮಗೆ ಕಟ್ ಮಾಡೋಕ್ಕೆ ಚಾಕು ಇಲ್ಲ ಅಂದರೆ ಈ ಥರ ಥ್ರೆಡ್ ಸಹಾಯದಿಂದ ಕೂಡ ನಾವು ಈ ಥರ ಮಾಡಿದ್ರೆ ಈಸಿಯಾಗಿ ಕೇಕ್ನ ಕಟ್ ಮಾಡ್ಕೋಬೋದು. ನೋಡಿ ಎಷ್ಟು ಈಸಿಯಾಗಿ ಕೇಕ್ ಕಟ್ ಆಯ್ತು ಈಗ. ನೋಡಿ ಇದನ್ನು ಮೇಲೆ ಪಾಟ್ನ ನಾನು ಎತ್ತಿಡ್ತಾ ಇದ್ದೀನಿ. ಇದು ಸ್ವಲ್ಪ ನಾನು ಮೇಲಿಂದ ಕಟ್ ಮಾಡಿ ತೆಗಿತಾ ಇದ್ದೀನಿ. ಇದು ಕ್ರೀಮ್ ಹಚ್ಚೋದ್ರಿಂದ ಚೆನ್ನಾಗಿ ಬರುತ್ತೆ, ಹಾಗಾಗಿ ಸ್ವಲ್ಪ ಮೇಲೆ ಇದನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೀಗ ನಾನು ಶುಗರ್ ಸಿರಪ್ ಮಾಡಿ ಇಟ್ಕೊಂಡಿದ್ದೀನಿ. ಶುಗರ್ ಅಂದರೆ ಜಸ್ಟ್ ಸಕ್ಕರೆನ ಕರಗೋವರೆಗೂ ಕುದಿಸ್ಕೊಬೇಕು. ಕುದಿಸ್ಕೊಂಡ್ರೆ ಶುಗರ್ ಸಿರಪ್ ರೆಡಿ ಆಗುತ್ತೆ. ಅದು ಸ್ವಲ್ಪ ಹಾಕೋದ್ರಿಂದ ಜ್ಯೂಸಿಯಾಗಿ ಕೇಕ್ ಚೆನ್ನಾಗಿ ಬರುತ್ತೆ. ನೋಡಿ ನಾನು 2 ಲೇಯರ್ಗೂ ನಾನು ಶುಗರ್ ಸಿರಪ್ ಹಾಕ್ತಾ ಇದ್ದೀನಿ. ಈಗ ನಾನು ಕ್ರೀಮ್ ಹಾಕೋತಾ ಇದ್ದೀನಿ. ಇದು ಕೆಳಗಡೆ ಲೇಯರ್ಗೆ ಕ್ರೀಮು. ಮಕ್ಕಳು ಕ್ರೀಮ್ ಜಾಸ್ತಿ ಇದ್ದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಸ್ವಲ್ಪ ಕ್ರೀಮು 2 ಲೇಯರು ಈ ಥರ ಮಾಡ್ಕೊಂಡು ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಕೂಡ ತಿನ್ನಲು ಕೇಕ್ ಚೆನ್ನಾಗಿರುತ್ತೆ. ನೋಡಿ ಇನ್ನೊಂದು ಲೇಯರ್ ಸಹ ನಾನು ಇದ್ರ ಮೇಲೆ ಎತ್ತಿಟ್ಕೋತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಕ್ರೀಮ್ ಇದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಮೇಲೆ ಸಹ ನಾನು ಕ್ರೀಮ್ ಹಾಕ್ತಾ ಇದ್ದೀನಿ. ಈ ಕ್ರೀಮ್ ಮಾಡೋ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ, ನೋಡ್ಬೋದು ಹೇಗೆ ಮಾಡೋದು ಕ್ರೀಮ್ನು ಅಂತ. ನೋಡಿ ಚೆನ್ನಾಗಿ ಬಂದಿದೆ ಕೇಕು. ಬೇಕ್ರಿಯಲ್ಲಿ ಮಾಡೋಷ್ಟು ನೀಟಾಗಿ ಕಾಣಿಸೋದಿಲ್ಲ ಅಂದರೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ ನಾನು ಈ ಥರ ಸ್ಪ್ರಿಂಕಲ್ಸ್ ಬೀಡ್ಸ್ ತಂದಿದ್ದೀನಿ ಸುಮ್ಮನೆ ಡೆಕೋರೇಷನ್ಗೋಸ್ಕರ. ಕೇಕ್ ಚೆನ್ನಾಗಿ ಕಾಣಿಸುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಬಾಯಿಗೆ ಬಂದರೆ ಈ ಥರ ಸ್ಪ್ರಿಂಕಲ್ಸ್ ಹಾಕೋದ್ರಿಂದ. ನೋಡಿ ಈ ಥರ ರೆಡಿಮೇಡ್ ಅದಿಲ್ಲ ಅಂದರೆ ಚಾಕ್ಲೇಟು ಏನಿರುತ್ತೋ ನಾವು ಮೇಲೆ ಸ್ವಲ್ಪ ಡೆಕೋರೇಷನ್ ಮಾಡ್ಕೋಬೇಕು. ಈ ಕೋನ್ಸ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಕೋಕೋ ಕೋಲಾ ಟಿನ್ನಿಂದ ಕಟ್ ಮಾಡಿ ನಾನು ಮನೆಯಲ್ಲೇ ಈ ಥರ ಕೋನ್ ರೆಡಿ ಮಾಡ್ಕೊಂಡಿದ್ದೀನಿ. ಹೊರಗಡೆ ತೊಗೊಳಕ್ಕೆ ಹೋದರೆ 200 ರುಪೀಸಲ್ಲಿ ತುಂಬ ವೆರೈಟಿ ಡಿಸೈನ್ಸ್ ಕೋನ್ ಬರುತ್ತೆ. ಮನೆಯಲ್ಲೇ ಈಸಿಯಾಗಿ ಈ ಥರ ಮಾಡ್ಕೋಬೋದು. ಹಾಗಾಗಿ ಅಷ್ಟು ನೀಟಾಗಿ ಡಿಸೈನ್ಸ್ ಬಂದಿಲ್ಲ. ಅದು ಮನೆಯಲ್ಲೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ನಾನು ಕೋನ್ ಮಾಡೋದಕ್ಕೆ. ನೋಡಿ ಈ ಥರ ನಮಗೆ ಯಾವ ಥರ ಬೇಕೋ ಡೆಕೋರೇಷನ್ ಮಾಡ್ಕೋಬೋದು. ತುಂಬ ಕಡಿಮೆ ವೆಚ್ಚದಲ್ಲಿ ನಾವು ಈ ಥರ ಮನೆಯಲ್ಲೇ ಕೇಕ್ ರೆಡಿ ಮಾಡ್ಕೋಬೋದು. ನೋಡಿ
ರುಚಿಕರವಾದ ಈಸಿಯಾದ ಕೇಕ್ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಮಾಡೋ ವಿಧಾನ ತುಂಬ ಈಸಿ ಇದೆ, ಮೆಜರ್ಮೆಂಟ್ ಗೊತ್ತಾಗ್ಬಿಟ್ರೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ನಾವು ಶುಗರ್ ಸಿರಪ್ ಹಾಕೋದ್ರಿಂದ ಇನ್ನೂ ಸಾಫ್ಟಾಗಿ, ಇನ್ನೂ ಜ್ಯೂಸಿಯಾಗಿ, ತಿನ್ನಲು ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ವೆನಿಲಾ ಕೇಕ್ಗೆ ಬೇಕಾಗುವ ಸಾಮಗ್ರಿಗಳು: ವೆನಿಲಾ ಎಸೆನ್ಸ್ ತಗೊಂಡಿದ್ದೀನಿ, 2 ಬಟ್ಲು ನಾನು ಮೈದಾ ಹಿಟ್ಟು ತಗೊಂಡಿದ್ದೀನಿ, 2 ಬಟ್ಲಿಗೆ 1 ಬಟ್ಲಷ್ಟು ಸಕ್ಕರೆ, 2 ಟೇಬಲ್ ಸ್ಪೂನು ಎಣ್ಣೆ, ಬೇಕಿಂಗ್ ಪೌಡ್ರು 2 ಟೇಬಲ್ ಸ್ಪೂನು, ಚಿಟಿಕೆಯಷ್ಟು ಉಪ್ಪು, ಬೇಕಿಂಗ್ ಸೋಡಾ 1 ಟೇಬಲ್ ಸ್ಪೂನು ಮತ್ತು 1 ಬಟ್ಲು ಹಾಲು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.